ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 2,000 ಪ್ಲಸ್ 2,000 ಒಟ್ಟು 4,000 ರೂಪಾಯಿ ಹಣ ಒಂದು ಕಡೆಗೆ ಜಮೆ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಒಟ್ಟು 3 ದೊಡ್ಡ ಸಿಹಿ ಸುದ್ದಿ ಗೃಹಲಕ್ಷ್ಮಿಯರಿಗೆ ಇವತ್ತು ಬಂದಿರುವಂತದ್ದು. ವೀಕ್ಷಕರೇ, ಈ ವಿಡಿಯೋ ನೀವು ದಯವಿಟ್ಟು ಪೂರ್ತಿಯಾಗಿ ನೋಡಿ. ಗೃಹಲಕ್ಷ್ಮಿ ಯೋಜನೆ ಮೂಲಕ ನಿಮಗೆ ಹಣ ಬರ್ತಾ ಇದ್ರೆ, ಬರ್ತಾ ಇಲ್ಲ ಅಂದ್ರೂ ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ. ಅದಕ್ಕಂದ್ರೆ 3 ದೊಡ್ಡ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಇನ್ನೊಂದು ಕಡೆಗೆ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ದೊಡ್ಡ ಒಂದು ಶಾಕ್ ಅಂತಾನೆ ಹೇಳಲಾಗ್ತಾ ಇದೆ. ಎದಕ್ಕಂದ್ರೆ 14 ಲಕ್ಷ BPL ಕಾರ್ಡ್ಗಳು ರದ್ದಾಗ್ತಾ ಇದ್ದಾವೆ ವೀಕ್ಷಕರೇ, ಬಂದ್ ಆಗ್ತಾ ಇದ್ದಾವೆ. ಅದು ಕೂಡ ನೋಡೋಣ. ಮತ್ತೊಂದು ಕಡೆಗೆ ಗ್ಯಾಸ್ ಸಮಸ್ಯೆ, ಆಟೋ LPG ಸಮಸ್ಯೆ, ಕಚ್ಚಾ ತೈಲ ಸಮಸ್ಯೆ ಕೂಡ ಭಾರತಕ್ಕೆ ಕಾಡುತ್ತಾ. ಎದಕ್ಕಂದ್ರೆ ವೀಕ್ಷಕರೇ, ಒಂದು ಕಡೆಗೆ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಕದನ ವಿರಾಮ ಘೋಷಣೆಯಾಗಿತ್ತು. ನಂತರ ಈ ಒಂದು ಕದನ ವಿರಾಮದ ನಂತರ ಸಂಧಾನ ಸಭೆ ಏನಿರುತ್ತೆ ನೋಡಿ, ಅಂದ್ರೆ ಈ ಒಂದು ಮೇಂಟೆನ್ ಸಭೆ, ಇದು ವಿಫಲವಾಗಿ ಹೋಗಿದೆ. ಅಂದ್ರೆ ಮತ್ತೆ ಅಮೆರಿಕದವರು ದಾಳಿ ಮಾಡುವ ಒಂದು ಭೀತಿ ಶುರುವಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ದಾಳಿ ಆದ್ರೆ ಮತ್ತೆ ಸಮಸ್ಯೆ ಕಾಡೋದು ಗ್ಯಾರಂಟಿ. ಇದೊಂದು ಕಡೆಗೆ ಮತ್ತೊಂದು ಶಾಕ್ ಕೂಡ ಬಂದಿದೆ, ಅದು ಕೂಡ ನೋಡೋಣ. ಇನ್ನೊಂದು ಕಡೆಗೆ ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲೂ ಕೂಡ ಭರ್ಜರಿ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ಒಂದು ಕಡೆಗೆ ಬಂಗಾರದ ಮೇಲೆ ಹೊಸ ನಿಯಮ ಕೂಡ ಶುರುವಾಗ್ತಾ ಇದೆ, ಅದ್ರ ಬಗ್ಗೆನೂ ಕೂಡ ನೋಡೋಣ. ಇದು ಒಂದು ಆಲ್ ಇನ್ ಒನ್ ಅಪ್ಡೇಟ್ಸ್ ಆಗಿರೋದ್ರಿಂದ ನೀವು ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಅಂತ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ವೀಕ್ಷಕರೇ. ಇನ್ನು 12 ಜಿಲ್ಲೆಗೆ ಭರ್ಜರಿ ಬಿಸಿಲು, ಅಂದ್ರೆ ಮನೆಯಲ್ಲಿ ವಯಸ್ಸಾದವರು, ಚಿಕ್ಕ ಮಕ್ಕಳಿದ್ರೆ 1 ತಿಂಗಳವರೆಗೂ ಈಗ ಹೀಟ್ ವೇವ್ಸ್, ಅಂದ್ರೆ ವೀಕ್ಷಕರೇ ಇಲ್ಲಿ ಒಂದು ಬಿಸಿ ಗಾಳಿ ಬೀಸಲಿದೆ ಅಂತೆ. ಯಾವೆಲ್ಲ ಜಿಲ್ಲೆಗಳಲ್ಲಿ ಬಿಸಿ ಗಾಳಿ ಬೀಸುತ್ತೆ ಮತ್ತೆ ಯಾವ ಜಿಲ್ಲೆಗಳಿಗೆ ಮಳೆ ಅಲರ್ಟ್ ಕೊಡಲಾಗಿದೆ? ಹೌದು, ಕರ್ನಾಟಕದಲ್ಲಿ ಮತ್ತೆ 12 ಜಿಲ್ಲೆಗಳಿಗೆ ಅಲರ್ಟ್ ಕೂಡ ಕೊಡಲಾಗಿದೆ. ಅದನ್ನು ಕೂಡ ನೋಡ್ತಾ ಹೋಗೋಣ. ಮಳೆ ಆಗೋ ಜಿಲ್ಲೆಗಳು, ಬಿಸಿಲಿನ ಜಿಲ್ಲೆಗಳ ಹೆಸರನ್ನು ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ ಗೃಹಲಕ್ಷ್ಮಿಯರಿಗಂತೂ ಒಂದು ಭರ್ಜರಿ ಸಿಹಿ ಸುದ್ದಿ ಬಂದಿದೆ. ನಿಮ್ಮ ಹತ್ರನೂ ರೇಷನ್ ಕಾರ್ಡ್ ಇದ್ರೆ, ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ವೀಕ್ಷಕರೇ. ಲೈಕ್ ಮಾಡಿದ್ರೆ ನಮಗೂ ಕೂಡ ತುಂಬಾ ಒಂದು ಉತ್ಸಾಹ ಸಿಗುತ್ತೆ. ಇನ್ನು ಎರಡನೇದಾಗಿ ಪ್ರತಿಯೊಬ್ರು ಕೂಡ ದಯವಿಟ್ಟು ನಿಮ್ಮ ಒಂದು ಉತ್ತರವನ್ನ ಕಮೆಂಟ್ ಮಾಡಿ. ಇವತ್ತಿನ ಪ್ರಶ್ನೆ ಏನಪ್ಪಾ ಅಂದ್ರೆ, 29ನೇ ಕಂತು ಗೃಹಲಕ್ಷ್ಮಿಯರಿಗೆ ಹಣ ಜಮೆಯಾಗಿದೆಯಾ? ನಿಮ್ಮ ಊರಿನ ಹೆಸರಿನ ಸಮೇತ ನೀವು ಕಮೆಂಟ್ ಮಾಡಿ ವೀಕ್ಷಕರೇ. ಯಾರು ಕರೆಕ್ಟ್ ಆಗಿ ಕಮೆಂಟ್ ಮಾಡ್ತಾರೋ ನೋಡಿ, ಅವರ ಹೆಸರು ಕೂಡ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಲಿದ್ದೇವೆ. ಮತ್ತು ತುಂಬಾ ಜನರಿಗೆ ಸಹಾಯವಾಗುತ್ತೆ. ಎಷ್ಟು ಜನ ಕಮೆಂಟ್ ಮಾಡ್ತಾರೋ ನೋಡಿ, ತುಂಬಾ ಗೃಹಲಕ್ಷ್ಮಿಯರಿಗೆ ಇಲ್ಲಿ ಸಹಾಯವಾಗುತ್ತೆ. ಗೃಹಲಕ್ಷ್ಮಿಯರಿಗೆ ಒಟ್ಟು 3 ದೊಡ್ಡ ಸಿಹಿ ಸುದ್ದಿ ಬಂದಿದೆ. ಅದರಲ್ಲಿ ಮೊದಲನೇ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, 29ನೇ ಕಂತು ಹಣ ಕೂಡ ಜಮೆ ಆಗ್ತಾ ಇದೆ ಗೃಹಲಕ್ಷ್ಮಿಯರಿಗೆ. ಹೌದು, ತುಂಬಾ ಜನ ಗೃಹಲಕ್ಷ್ಮಿಯರು ಕಮೆಂಟ್ ಮಾಡಿದಾಗ ನಮಗೂ ಕೂಡ ಗೊತ್ತಾಗಿದೆ 29ನೇ ಕಂತು ಹಣ ಕೂಡ ಬಿಡುಗಡೆಯಾಗಿದೆ ಅಂತ. ಎದಕ್ಕಂದ್ರೆ ಸರ್ಕಾರದಿಂದ 28ನೇ ಕಂತಿನವರೆಗೂ ಹಣ ಬಿಡುಗಡೆ ಮಾಡಿರೋ ಬಗ್ಗೆ ಅಧಿಕೃತ ಅಪ್ಡೇಟ್ ಇತ್ತು. ಅಂದ್ರೆ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ 56,000 ರೂಪಾಯಿ ಹಣ ಕೊಟ್ಟಿದ್ದೇವೆ ಅಂತ ಒಂದು ಕಡೆಗೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದಿಂದ ಒಂದು ಸುದ್ದಿ ಬಂದಿತ್ತು, ಒಂದು ಹೇಳಿಕೆ ಬಂದಿತ್ತು ವೀಕ್ಷಕರೇ. 56,000 ರೂಪಾಯಿ ಅಂದ್ರೆ ನೀವು ಲೆಕ್ಕ ಮಾಡಿದ್ರೆ 28 ಕಂತು ಹಣ ರಾಜ್ಯಾದ್ಯಂತ ಎಲ್ಲಾ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಆಗಿದೆ ಅಂತ ಅರ್ಥ. ಆದ್ರೆ ಇಲ್ಲಿ ಗೃಹಲಕ್ಷ್ಮಿಯರು 29ನೇ ಕಂತು ಹಣ ಕೂಡ ಬಂದಿದೆ. 56 ಅಲ್ಲ, 58,000 ರೂಪಾಯಿ ಟೋಟಲ್ ಬಂದಿದೆ. ಅಂದ್ರೆ 58,000 ರೂಪಾಯಿ ಅಂದ್ರೆ ಟೋಟಲ್ 29 ಕಂತು ಆಗ್ತಾ ಇದೆ ವೀಕ್ಷಕರೇ. ಆದ್ರೆ ಕೆಲವೊಬ್ಬರು 29ನೇ ಕಂತು ಇನ್ನೂ ಕೂಡ ಬಂದಿಲ್ಲ ಅಂತಾನು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ನಾವು ಕೂಡ ಇಲ್ಲಿ ಚೆಕ್ ಮಾಡಿದಾಗ ಗೊತ್ತಾಯ್ತು, ಕೆಲವೊಬ್ಬರಿಗೆ ಜಮೆ ಆಗ್ತಾ ಇದೆ, ಕೆಲವೊಬ್ಬರಿಗೆ ಜಮೆ ಆಗಿಲ್ಲ. ವೀಕ್ಷಕರೇ, ಈ ಒಂದು ಹಣ ನಿಮ್ಮ ಅಕೌಂಟ್ಗೆ ಬರ್ಬೇಕಂದ್ರೆ ಇದು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಬರ್ಬೇಕಲ್ಲ. ಸೊ ಇದಕ್ಕೆ 14-13 ದಿನ ಟೈಮ್ ಬೇಕಾಗುತ್ತೆ. ಹೀಗಾಗಿ ನಿಮ್ಮ ಅಕೌಂಟ್ಗೆ ಹಣ ಬಂದಿಲ್ಲ ಅಂತ ನೀವು ಚಿಂತೆ ಕೂಡ ಮಾಡಬಾರದು. ಎದಕ್ಕಂದ್ರೆ ನಿಮಗೆ ಇನ್ನೂ 1 ವಾರದ ಒಳಗೆ ಮತ್ತೆ 2,000 ರೂಪಾಯಿ ಒಂದು ಕಂತಿನ ಸಭೆ ಮತ್ತೆ ಈಗ ಜಮೆ ಆಗಲಿದೆ ಅಂತಾನೆ ಹೇಳ್ಬಹುದು. ಇನ್ನು ಎರಡನೇ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ವೀಕ್ಷಕರೇ, ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಹಣ ರಿಲೀಸ್ ಆಗುತ್ತೆ. ಪ್ರತಿ ತಿಂಗಳು ನಿಮ್ಮ ಅಕೌಂಟ್ಗೆ 2,000 ರೂಪಾಯಿ ಬರ್ತಾನೆ ಇರುತ್ತೆ. ಇದರಲ್ಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಎದಕ್ಕಂದ್ರೆ ಚಿಕ್ಕೋಡಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ. ಇಲ್ಲಿವರೆಗೂ ಗೃಹಲಕ್ಷ್ಮಿಯರಿಗೆ ಈಗ ನೋಡಿ 56,000 ರೂಪಾಯಿ ಹಣ ಹೋಗಿದೆ. ಇನ್ ಮುಂದೆ ಬಾಕಿ ಕಂತು ಕೂಡ ರಿಲೀಸ್ ಮಾಡಲಾಗ್ತಾ ಇದೆ. ಬಾಕಿ ಕಂತು ಹಣ ಕೂಡ ಗೃಹಲಕ್ಷ್ಮಿಯರಿಗೆ ಜಮೆ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಪ್ರತಿ ತಿಂಗಳು ಹಣ ಸಲೀಸಾಗಿ ಯಾವುದೇ ಅಡಚಣೆ ಇಲ್ಲದೆ ಬಿಡುಗಡೆ ಮಾಡ್ತಾ ಇದ್ದೀವಿ, ಇನ್ ಮುಂದೆನೂ ಕೂಡ ಮಾಡ್ತೀವಿ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಮೂರನೇ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಸಾಲಕ್ಕೆ ಬಡ್ಡಿ ಆಗಿರ್ಬೋದು, ಅಸಲಿಗೆ ಕಟ್ ಮಾಡಿಕೊಳ್ಳುವಂತಿಲ್ಲ. ಅಂದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳು ಬ್ಯಾಂಕ್ ನಲ್ಲಿ ಏನಾದ್ರೂ ಸಾಲ ಮಾಡಿದ್ರೆ ಆ ಹಣ ಸರ್ಕಾರ ಹಾಕ್ತಾ ಇದ್ದಂತೆ ಅದನ್ನ ಡೆಬಿಟ್ ಅಂದ್ರೆ ಕಡಿತ ಮಾಡುವಂತಿಲ್ಲ. ಮೈಕ್ರೋ ಫೈನಾನ್ಸ್ಗಳು, ಫೈನಾನ್ಸ್ ಕಂಪನಿಗಳಿಗೂ ಕೂಡ ಇದು ಅನ್ವಯವಾಗುತ್ತೆ ಅಂತ ಒಂದು ಹೇಳಿಕೆ ಕೊಡಲಾಗಿದೆ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ, ಅಂದ್ರೆ ನಿಮ್ಮ ಹತ್ತಿರ ಒಂದು BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ, ಮೊದಲಿಗೆ ಹೇಳ್ಬೇಕಂದ್ರೆ 14 ಲಕ್ಷ BPL ಕಾರ್ಡ್ಗಳು ಬಂದ್ ಆಗ್ತಾ ಇದ್ದಾವೆ. ಹೌದು ವೀಕ್ಷಕರೇ, 1 ಅಲ್ಲ, 2 ಅಲ್ಲ, 3 ಅಲ್ಲ, ಮೊನ್ನೆ ತಾನೇ 5-6 ಲಕ್ಷ ಕಾರ್ಡುಗಳನ್ನ APL ಗೆ ಕನ್ವರ್ಟ್ ಮಾಡಲಾಗಿತ್ತು. ಈಗ ಮತ್ತೆ
14 ಲಕ್ಷ BPL ಕಾರ್ಡುಗಳು ಪತ್ತೆಯಾಗಿವೆ. ಇದರಲ್ಲಿ 7 ರಿಂದ 8 ಲಕ್ಷ ಕಾರ್ಡುಗಳು ಮತ್ತೆ ಅನುಮಾನಾಸ್ಪದ. ಅಂದ್ರೆ ಶ್ರೀಮಂತರು ಕೂಡ BPL ಅಡಿಯಲ್ಲಿದ್ದಾರೆ. ಹಂತ ಹಂತವಾಗಿ ಚೆಕ್ ಮಾಡಿ 14 ಲಕ್ಷ ಕಾರ್ಡುಗಳನ್ನ APL ಕಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಅಂತ ಈಗಾಗಲೇ ಅಧಿಕೃತವಾಗಿ ಹೇಳಿಕೆ ಆಹಾರ ಸಚಿವರು KH ಮುನಿಯಪ್ಪ ಅವರು ಕೊಟ್ಟಿದ್ದಾರೆ. ವೀಕ್ಷಕರೇ, ಯಾವ ತರ ಇಲ್ಲಿ ಸರ್ಕಾರ ಲೆಕ್ಕ ಮಾಡ್ತಾ ಇದೆ, BPL ಕಾರ್ಡ್ಗೆ ಮಾನದಂಡಗಳನ್ನ ಏನಿದೆ ಅಂತ ಕೇಳೋದಾದ್ರೆ ನೋಡಿ, ಮೊದಲನೇ ಮಾನದಂಡ ಬಂದು 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರು. ಸರ್ಕಾರಕ್ಕೆ ಯಾವ ತರ ಗೊತ್ತಾಗುತ್ತೆ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಎಲ್ಲ ಮಾಹಿತಿ ಸರ್ಕಾರದ ಹತ್ರ ಇರುತ್ತೆ. ಎರಡನೇದಾಗಿ ಹೇಳ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ಮಾಡ್ತಿರಲ್ಲ, ಅದರಲ್ಲೂ ಮೇಲೂ ಕೂಡ BPL ಕಾರ್ಡು APL ಕಾರ್ಡು ಅಂತ ತೀರ್ಮಾನ ಮಾಡಲಾಗುತ್ತೆ. ಇನ್ನು ಮೂರನೇದಾಗಿ ತುಂಬಾ ಜನ ಸರ್ಕಾರಿ ನೌಕರರು, ತೆರಿಗೆ ಪಾವತಿದಾರರ ಒಂದು ರಿಪೋರ್ಟ್ ಕೂಡ ಸರ್ಕಾರದ ಹತ್ರ ಇರುತ್ತೆ. ಅವರು ಅದನ್ನ ಚೆಕ್ ಮಾಡಿದಾಗ ಅವರು BPL ಕಾರ್ಡ್ ಹೊಂದಿದ್ರೆ ಅವರಿಗೆ APL ಕಾರ್ಡ್ಗೆ ಮಾಡಲಾಗಿದೆ. ಇನ್ನು ನಾಲ್ಕನೇದಾಗಿ ಮನೆ, ಮಳಿಗೆ, ಕಾರು, ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಾ ಇದ್ದವರು ಕೂಡ BPL ಕಾರ್ಡ್ ಅಡಿಯಲ್ಲಿದ್ದಾರೆ, ಅವರನ್ನು ಕೂಡ ಪತ್ತೆ ಹಚ್ತಾ ಇದ್ದಾರೆ. ಇನ್ನು ಅರ್ಹರ ಕಾರ್ಡು ಏನಾದ್ರು ಅಂದ್ರೆ ಬಡವರ ಕಾರ್ಡು ಬೈ ಮಿಸ್ಟೇಕ್ ಆಗಿ APL ಕಾರ್ಡ್ಗೆ ವರ್ಗಾವಣೆ ಆಗಿದ್ದೆ ಆದಲ್ಲಿ ತಹಶೀಲ್ದಾರ್ ಆಫೀಸ್ಗೆ ಹೋಗಿ ನೀವು ಅರ್ಜಿ ಮತ್ತೊಮ್ಮೆ ಹಾಕಬೇಕು. ನಮ್ದು ಕಾರ್ಡ್ ಈ ತರ ಮಿಸ್ಟೇಕ್ ಆಗಿ APL ಆಗಿದೆ ಅಂತ. 15 ದಿನದ ಒಳಗೆ ನಿಮಗೆ ಮತ್ತೆ BPL ಕಾರ್ಡ್ ಸಿಗುತ್ತೆ, ಚೆಕ್ ಮಾಡಿ ಕೊಡ್ತಾರೆ ಅಂತ ಆಹಾರ ಸಚಿವರು ಭರವಸೆ ಕೊಟ್ಟಿರುವಂತದ್ದು. ವೀಕ್ಷಕರೇ, ಇನ್ನು ಮತ್ತೆ ಯಾವ ನಿಯಮಗಳನ್ನ ಮೀರಿರಬಾರ್ದು ನೋಡಿ. ನೀವೇನಾದ್ರೂ ಕೃಷಿ ಭೂಮಿ ಹೊಂದಿರ್ತೀರಾ, 7.5 ಎಕರೆಗೂ ಹೆಚ್ಚು ಭೂಮಿ ಕೃಷಿ ಭೂಮಿ ಹೊಂದಿದ್ರೆ ಅವಾಗಲೂ ಕೂಡ ನಿಮಗೆ BPL ಕಾರ್ಡ್ ಬರಲ್ಲ, APL ಕಾರ್ಡ್ ಅಂತ ಹೇಳಲಾಗಿದೆ. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ವೀಕ್ಷಕರೇ, ನಕಲಿ ದಾಖಲೆ, ಸುಳ್ಳು ದಾಖಲೆ, ಶ್ರೀಮಂತರು, ಕಾರು ಇದ್ದವರು, ಮತ್ತೆ ದೊಡ್ಡ ದೊಡ್ಡ ಮನೆ, ಸೈಟು ಬಾಡಿಗೆ ಕೊಟ್ಟಿದ್ದವರು, ಅವರಿಗೂ ಕೂಡ BPL ಕಾರ್ಡ್ ಕೊಡಲ್ಲ ಅಂತ ಇಲ್ಲಿ ಸರ್ಕಾರ ಹೇಳಿರುವಂತದ್ದು. ಹಾಗಾದ್ರೆ ಶ್ರೀಮಂತರ BPL ಕಾರ್ಡು ಅಂದ್ರೆ ಶ್ರೀಮಂತರು ಏನು BPL ಕಾರ್ಡ್ ಪಡೆದುಕೊಂಡಿದ್ರು ಅದೆಲ್ಲ APL ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಒಂದಲ್ಲ ಎರಡಲ್ಲ 14 ಲಕ್ಷ BPL ಕಾರ್ಡುಗಳು ಅನರ್ಹ ಅಂತ ಪತ್ತೆ ಮಾಡಲಾಗಿದೆ. ಮುಂದಿನ ಬರೋ ದಿನಗಳಲ್ಲಿ ಕಾರ್ಡುಗಳು ಹಂತ ಹಂತವಾಗಿ APL ಗೆ ಶಿಫ್ಟ್ ಆಗುತ್ತೆ. ಹೀಗಾಗಿ ನೀವು ಈ KYC ಮಾಡಿಸಿಲ್ಲ ಅಂದ್ರೆ ಈ KYC ಕೂಡ ಕಡ್ಡಾಯ ಮಾಡಿಸಿಲ್ಲ ಅಂದ್ರೆ ಅವಾಗ್ಲೂ ಕೂಡ ನಿಮ್ಮ BPL ಕಾರ್ಡು APL ಕಾರ್ಡ್ ಆಗಿ ವರ್ಗಾವಣೆ ಆಗಬಹುದು. ಇನ್ನು ವೀಕ್ಷಕರೇ, ಕರ್ನಾಟಕದಲ್ಲಿ ಮತ್ತೆ ದಿಢೀರ್ ಅಂತ ತಾಪಮಾನ ಹೆಚ್ಚಳವಾಗಿದೆ. 12 ಜಿಲ್ಲೆಗಳಲ್ಲಿ ತಾಪಮಾನ ಹೆಚ್ಚಳವಾಗಿದೆ. 10 ಜಿಲ್ಲೆಗಳಲ್ಲಿ ಭಾರೀ ಮಳೆ ಆಗಲಿದೆ. ಒಂದೊಂದಾಗಿ ಯಾವೆಲ್ಲ ಜಿಲ್ಲೆಗಳಲ್ಲಿ ಬಿಸಿ ಗಾಳಿ ಆರಂಭವಾಗಲಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಉತ್ತರ ಕನ್ನಡ ಕರಾವಳಿ ಜಿಲ್ಲೆಗಳಲ್ಲಿ ಗರಿಷ್ಠ ತಾಪಮಾನ ದಾಟಿದೆ. ವೀಕ್ಷಕರೇ, 35 ಡಿಗ್ರಿ ದಾಟಿದೆ. ಅಲ್ಲಿನ ಜನರು ಸ್ವಲ್ಪ ಹುಷಾರಾಗಿರ್ಬೇಕು. ಆದಷ್ಟು ವಯಸ್ಸಾದವರು, ಚಿಕ್ಕ ಮಕ್ಕಳು, ಬಿಸಿಲಿನ ಪ್ರಮಾಣ ಜಾಸ್ತಿ ಇದ್ದಾಗ ಮನೆಯಿಂದ ಹೊರಗಡೆ ಬರೋದು ಅಂದ್ರೆ ಸನ್ ಸ್ಟ್ರೋಕ್ ಕೂಡ ಕೆಲವೊಬ್ಬರಿಗೆ ಆಗುತ್ತೆ. ಆದಷ್ಟು ಸ್ವಲ್ಪ ಹುಷಾರಾಗಿರಿ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ಉತ್ತರ ಒಳನಾಡು ಜಿಲ್ಲೆಗಳಲ್ಲೂ ಕೂಡ ಭರ್ಜರಿ ಒಂದು ಬಿಸಿಲು ಅಂತಾನೂ ಕೂಡ ಹೇಳಲಾಗಿದೆ. ಬೆಳಗಾವಿ, ಬೀದರ್, ವಿಜಯಪುರ, ಬಾಗಲಕೋಟೆ, ಗದಗ, ಹಾವೇರಿ, ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ, ಕೊಪ್ಪಳ, ಬಳ್ಳಾರಿ, ರಾಯಚೂರು, ಯಾದಗಿರಿ, ವಿಜಯನಗರ ಈ ಜಿಲ್ಲೆಗಳಲ್ಲೂ ಕೂಡ ಭಾರಿ ಬಿಸಿ ಗಾಳಿ ಅಂತ ಹೇಳಲಾಗಿದೆ. ಇನ್ನು ಯಾವ ಜಿಲ್ಲೆಗಳಲ್ಲಿ ಮಳೆ ಬೀಳುತ್ತೆ ಅಂದ್ರೆ ಮಂಡ್ಯ, ಕೊಡಗು, ಚಿಕ್ಕಮಗಳೂರು, ಹಾಸನ, ಮೈಸೂರು, ಬೆಂಗಳೂರು ನಗರ, ಗ್ರಾಮಾಂತರ, ಚಾಮರಾಜನಗರ, ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಭರ್ಜರಿ ಮಳೆ ಅಂದ್ರೆ ಸಾಧಾರಣದಿಂದ ಭರ್ಜರಿ ಮಳೆ. ಒಂದು ಕಡೆಗೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಬೆಳಗಿನ ಜಾವ ಬಿಸಿಲಿರುತ್ತೆ, ಮಧ್ಯಾಹ್ನ ಬಿಸಿಲಿರುತ್ತೆ, ಸಂಜೆ 8 ಗಂಟೆ ನಂತರ ಗುಡುಗು ಮಿಂಚು ನಂತರ ಸಾಧಾರಣ ಮಳೆ ಕೂಡ ಆಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿರುವಂತದ್ದು. ವೀಕ್ಷಕರೇ, ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ದಯವಿಟ್ಟು ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಕೇವಲ ಕೆಲವೊಬ್ರು ಕಮೆಂಟ್ ಮಾಡಲ್ಲ, ಕೆಲವೊಬ್ರು ಕಮೆಂಟ್ ಮಾಡ್ತಾರೆ. ಕಮೆಂಟ್ ಮಾಡೋರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್. ಬಂಗಾರ ಮತ್ತು ಬೆಳ್ಳಿ ಬೆಲೆ ಕೂಡ ಮುಂದಿನ ಬರೋ ದಿನಗಳಲ್ಲಿ ಇಳಿಕೆ ಆಗುತ್ತೆ ಅಂತ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಹಾಗೂ ಏನಪ್ಪ ಹೊಸ ನಿಯಮ ಬಂಗಾರದ ಮೇಲೆ ಅದು ಕೂಡ ನೋಡ್ತಾ ಹೋಗೋಣ. ಇಷ್ಟು ದಿನ ಬಂಗಾರ ಖರೀದಿ ಮಾಡುವಾಗ ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೋಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿತ್ತು. BIS ಆಧಾರಿತ ಹಾಲ್ ಮಾರ್ಕ್ ಇರಬೇಕು ಬಂಗಾರದ ಆಭರಣದ ಮೇಲೆ ಅಂತ ಹೇಳುತ್ತೆ. ವೀಕ್ಷಕರೇ, ಈಗ HUID ಕೋಡ್ ಇರುವ ಬಂಗಾರ ವಿತ್ ಹಾಲ್ ಮಾರ್ಕ್ ತಗೋಬೇಕು. ಅಂದ್ರೆ HUID ಕೋಡ್ ಅಂದ್ರೆ ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಪ್ರತಿಯೊಂದು ಆಭರಣದ ಮೇಲೂ ಕೂಡ ಹಾಕಲಾಗುತ್ತೆ. ಆ ಒಂದು ಕೋಡ್ ಅನ್ನ BIS ಕೇರ್ ಆಪ್ ಅಪ್ಲಿಕೇಶನ್ ಅಲ್ಲಿ ಹಾಕಿದ್ರೆ ನಿಮ್ದು ಬಂಗಾರದ ಒಂದು ಮಾಲೀಕರು ಯಾರು, ಅದು ಯಾರು ರೆಡಿ ಮಾಡಿದ್ದಾರೆ, ಎಲ್ಲಾ ಒಂದು ಇನ್ಫಾರ್ಮೇಶನ್ ಆಪ್ ನಲ್ಲಿ ಸಿಗುತ್ತೆ. ಹೀಗಾಗಿ ಇದು ಗ್ರಾಹಕರಿಗೆ ಮೋಸವಾಗದಂತೆ ತಡೆಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಬೆಳ್ಳಿಗೂ ಕೂಡ ಹಾಲ್ ಮಾರ್ಕ್ ಬರಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಬೆಳ್ಳಿ ಕೂಡ ಈಗ 1 kgಗೆ 2,60,000 ರೂಪಾಯಿ ಇದೆ. ಬೆಳ್ಳಿ ಬೆಲೆ ಹೋದ ತಿಂಗಳು ಈ ತಿಂಗಳು ಕಂಪೇರ್ ಮಾಡಿದ್ರೆ 20,000 ರೂಪಾಯಿ ಡೌನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಇನ್ನು ಬಂಗಾರದ ಬೆಲೆ ಎಷ್ಟಾಗಿದೆ ಅಂತ ನೀವು ಕೇಳೋದಾದ್ರೆ 24 ಕ್ಯಾರೆಟ್ 10 ಗ್ರಾಮ್ ಗಟ್ಟಿ ಬಂಗಾರದ ಬೆಲೆ 1,53,000 ರೂಪಾಯಿ ಇರುವಂತದ್ದು. ಇದರ ಮೇಲೆ 3% GST ಎಕ್ಸ್ಟ್ರಾ ಇರುತ್ತೆ. ವೀಕ್ಷಕರೇ, ಈಗ ನೋಡಿ, ಮತ್ತೆ ಅಮೆರಿಕದವರು ಕದನ ವಿರಾಮ ಉಲ್ಲಂಘನೆ ಮಾಡಿ ಇರಾನ್ ದೇಶದ ಮೇಲೆ ದಾಳಿ ಮಾಡಿದ್ರೆ, ಸ್ಟೇಟ್ ಆಫ್ ಹಾರ್ಮೋಸ್ ಬಂದ್ ಆದ್ರೆ
ಕಚ್ಚಾ ತೈಲ ಬೆಲೆ ಮತ್ತೆ ಸ್ಕೈ ರಾಕೆಟ್ ಆಗುತ್ತೆ. ಕಚ್ಚಾ ತೈಲ ಬೆಲೆ ಏರಿಕೆ ಆದಾಗ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗಿದೆ. ಇದು ನಾವು ಬೇಕಾದ್ರೆ ಚಾರ್ಟ್ ಅಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಬೇಕಾದ್ರೆ ನೀವು ಕೂಡ ಇದನ್ನ ಆನ್ಲೈನ್ ಸರ್ಚ್ ಮಾಡಬಹುದು. ಅಮೆರಿಕ, ಇಸ್ರೇಲ್, ಇರಾನ್ ಈ 3 ದೇಶದ ಉದ್ವಿಗ್ನತೆ ಪರಿಸ್ಥಿತಿ ಕಚ್ಚಾ ತೈಲ ಮತ್ತು ಬಂಗಾರ ಬೆಳ್ಳಿ ಮೇಲೆ ಭಾರಿ ಒಂದು ಪ್ರಭಾವ ಬೀರ್ತಾ ಇದೆ. ಯಾವಾಗೆಲ್ಲ ಅಮೆರಿಕದವರು ಕಚ್ಚಾ ತೈಲಗಳ ಮೇಲೆ ಮತ್ತೆ ಆಗಿರ್ಬೋದು ಇರಾನ್ ದೇಶದ ಮೇಲೆ ದಾಳಿ ಮಾಡಿದಾಗ ಇಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆ ಆದಾಗ ಬಂಗಾರ ಬೆಳ್ಳಿ ಬೆಲೆ ಭಾರಿ ಇಳಿಕೆ ಆಗಿರುವಂತದ್ದು ವೀಕ್ಷಕರೇ. ಈಗ ನೋಡಿ, ಮೊನ್ನೆ ಮತ್ತೆ ಪಾಕಿಸ್ತಾನದಲ್ಲಿ ಸಂಧಾನ ಸಭೆ ಇತ್ತು. ಅಮೆರಿಕದವರು ಬಂದಿದ್ರು, ಇರಾನ್ ಅವರು ಬಂದಿದ್ರು. ಆದ್ರೆ ಸಂಧಾನ ಸಭೆ ವಿಫಲವಾಗಿದೆ. ಅಮೆರಿಕದವರು ಷರತ್ ಹಾಕ್ತಾ ಇದ್ದಾರೆ, ಇರಾನ್ದವರು ಷರತ್ ಹಾಕ್ತಾ ಇದ್ದಾರೆ. ಒಬ್ರಿಗೆ ಒಬ್ರು ಒಪ್ತಾನೆ ಇಲ್ಲ. ಪಾಕಿಸ್ತಾನವರು ಮೀಡಿಯೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಆದ್ರೆ ಏನು ಕೂಡ ವರ್ಕ್ ಆಗಿಲ್ಲ. ಎಲ್ಲ ಕೂಡ ಫೇಲ್ ಆಗಿದೆ. ಮತ್ತೆ ಈಗ ಡೊನಾಲ್ಡ್ ಟ್ರಂಪ್ ಇರಾನ್ ದೇಶಕ್ಕೆ ಎಚ್ಚರಿಕೆ ಕೊಡೋದನ್ನ ಶುರು ಮಾಡಿದ್ದಾರೆ. ಆದಷ್ಟು ಬೇಗ ಈ ಒಂದು ಸಂಧಾನ ಸಭೆ ಆಗುತ್ತೋ ಅಥವಾ ಇದು ವಿಫಲವಾಗುತ್ತೋ, ಮತ್ತೆ ದಾಳಿ ಮಾಡ್ತಾರೋ, ಮುಂದಿನ ಬರೋ ದಿನಗಳಲ್ಲಿ ದಾಳಿ ಮತ್ತಷ್ಟು ಭೀಕರವಾಗುತ್ತೋ, ಇನ್ನು ನೋಡಿ 1 ವಾರದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಅಮೆರಿಕದವರು ದೊಡ್ಡ ಪ್ರಮಾಣದ ದಾಳಿನೂ ಮಾಡಬಹುದು ಅಥವಾ ಈ ಒಂದು ದಾಳಿನ ಒಂದು ಬಂದ್ ಅಂದ್ರೆ ಯುದ್ಧ ಬಂದು ಕೂಡ ಮಾಡಬಹುದು. ಎಲ್ಲ ಕೂಡ ಮುಂದಿನ ಬರೋ 7 ದಿನ ನಂತರ ತೀರ್ಮಾನವಾಗುತ್ತೆ. ಏನಾದ್ರೂ ದೊಡ್ಡದಾದ್ರೆ ಮತ್ತೆ ಚಿಂತೆ ಅಂತಾನೆ ಹೇಳ್ಬೋದು. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಮನಸ್ಸಿಗೆ ಏನೇ ಇದ್ರೂ ಕೂಡ ಕಮೆಂಟ್ ಮಾಡಿ.